ಧರ್ಮಸ್ಥಳದಲ್ಲಿ ಶವವನ್ನ ಹೂತಿಟ್ಟ ಪ್ರಕರಣದ ತನಿಖೆ ವಿಚಾರಕ್ಕೆ ಸಂಬಂಧಿಸಿದಂತೆ ಧರ್ಮಸ್ಥಳದಲ್ಲಿ ಎಸ್ಐಟಿ ತನಿಖೆ ನಡೀತಾ ಇದೆ. ತನಿಖೆ ಪೂರ್ಣಗೊಳ್ಳುವಂತ ತನಕ ಮಾತನಾಡಲ್ಲ, ತನಿಖೆ ಮುಗಿಯೋ ತನಕ ನಾವ್ಯಾರು ಕೂಡ ಈ ಬಗ್ಗೆ ಪ್ರತಿಕ್ರಿಯೆಯನ್ನ ಕೊಡೋದಿಲ್ಲ ಅಂತ ಹೇಳಿ ಬೆಂಗಳೂರಿನಲ್ಲಿ ಗೃಹ ಸಚಿವರಾಗಿರುವಂತ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಸ್ಐಟಿಯಲ್ಲಿ ಸತ್ಯ ಹೊರಗೆ ಬರೋದಷ್ಟೇ ಮುಖ್ಯ ನಮಗೆ, ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿರೋದು ಗೃಹ ಸಚಿವರಾಗಿರುವಂತ ಡಾಕ್ಟರ್ ಜಿ ಪರಮೇಶ್ವರ್. ಧರ್ಮಸ್ಥಳದಲ್ಲಿ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಇತ್ತ ಉತ್ಖನನ ಕಾರ್ಯ ಕೂಡ 3ನೇ ದಿನಕ್ಕೆ ಕಾಲಿಟ್ಟಿದೆ. ಈ ನಡುವೆ ಗೃಹ ಸಚಿವರಾಗಿರುವಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ತನಿಖೆ ಪೂರ್ಣಗೊಳ್ಳುವಂತ ತನಕ ನಾನು ಯಾವುದೇ ಮಾತುಗಳನ್ನು ಆಡೋದಿಲ್ಲ, ತನಿಖೆ ಮುಗಿಯೋ ತನಕ ನಾವ್ಯಾರೂ ಪ್ರತಿಕ್ರಿಯೆಯನ್ನು ಕೊಡೋದಿಲ್ಲ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೂಡ ಮಾತಾಡೋದಿಲ್ಲ, ಮಾತಾಡಲೂಬಾರ್ದು. ಯಾಕೆಂದ್ರೆ ಅದರಲ್ಲಿ ನಮ್ಗೇನು ಆಸಕ್ತಿ ಏನಿಲ್ಲ. ನಮಗಿರ್ತಕ್ಕಂಥದ್ದು ಸತ್ಯಾಂಶ ಆಚೆ ಬರಬೇಕು ಅನ್ನೋದು, ಅದು ತನಿಖೆ ಸಂಪೂರ್ಣ ಆಗೋವರೆಗೂ ನಾವ್ಯಾರು ಕೂಡ ಮಾತಾಡೋದು. ತನಿಖೆ ಮುಗಿದು ನಮಗೆ ವರದಿ ಬರೋವರೆಗೂ ನಾವ್ಯಾರು ಕೂಡ ಮಾತಾಡೋದಿಲ್ಲ, ಮಾತಾಡಲೂಬಾರ್ದು. ಯಾಕೆಂದ್ರೆ ಅದರಲ್ಲಿ ನಮ್ಗೇನು ಆಸಕ್ತಿ ಏನಿಲ್ಲ. ನಮಗಿರ್ತಕ್ಕಂಥದ್ದು ಸತ್ಯಾಂಶ ಆಚೆ ಬರಬೇಕು ಅನ್ನೋದು, ಅದು ತನಿಖೆ ಸಂಪೂರ್ಣ ಆಗೋವರೆಗೂ ನಾವ್ಯಾರು ಕೂಡ ಮಾತಾಡೋದು. ತನಿಖೆ ಮುಗಿದು ನಮಗೆ ವರದಿ ಬರೋವರೆಗೂ ನಾವ್ಯಾರು ಕೂಡ ಮಾತಾಡೋದಿಲ್ಲ, ಮಾತಾಡಲೂಬಾರ್ದು. ಯಾಕೆಂದ್ರೆ ಅದರಲ್ಲಿ ನಮ್ಗೇನು ಆಸಕ್ತಿ ಏನಿಲ್ಲ. ನಮಗಿರ್ತಕ್ಕಂಥದ್ದು ಸತ್ಯಾಂಶ ಆಚೆ ಬರಬೇಕು ಅನ್ನೋದು, ಅದು ತನಿಖೆ ಸಂಪೂರ್ಣ ಆಗೋವರೆಗೂ ನಾವ್ಯಾರು ಕೂಡ ಮಾತಾಡೋದು. ತನಿಖೆ ಮುಗಿದು ನಮಗೆ ವರದಿ ಬರೋವರೆಗೂ ನಾವ್ಯಾರು ಕೂಡ ಮಾತಾಡೋದಿಲ್ಲ.